ನೋಡಿ ಮತ್ತೆ ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲವಾದ ಕಮೆಂಟ್ ಅನ್ನ ಒಂದು ಹೆಣ್ಣು ಮಗಳಿಗೆ ಹಾಕ್ತಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ಮತ್ತೆ ಅಶ್ಲೀಲ ಕಮೆಂಟ್ ಹಾವಳಿ ಶುರುವಾಗಿದೆ. ಕಿಚ್ಚ ಸುದೀಪ್ಗೆ ಟಕ್ಕರ್ ಅಭಿಮಾನಿ ಮೇಲೆ ಮುಗಿಬಿದ್ದ ದಚ್ಚು ಫ್ಯಾನ್ಸ್. ಕಿಚ್ಚ ಸುದೀಪ್ ಅವರ ಖಡಕ್ ಅಭಿಮಾನಿ ಮೇಲೆ, ಅವರ ಒಂದು ದೊಡ್ಡ ಅಭಿಮಾನಿ ಮೇಲೆ ದರ್ಶನ್ ಅವರ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ದಚ್ಚು ಫ್ಯಾನ್ಸ್ಗಳು ಮುಗಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ ಅನ್ನ ಹಾಕಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ದಚ್ಚು ಫ್ಯಾನ್ಸ್. ಟ್ರೋಲ್ ಟ್ಯಾಗ್ ಗಳಿಗೆ ಹೆದರೋ ಮಾತೇ ಇಲ್ಲ ಅಂತ ಹೇಳಿದ ಬೋಲ್ಡ್ ಹುಡುಗಿ ಬೋಲ್ಡ್ ಆಗಿ ಮಾತಾಡಿದ್ದಾರೆ. ರೌಡಿ ಬಾಸ್ ಫ್ಯಾನ್ಸ್ ಅಂದ್ರೇನೆ ಕೊಚ್ಚೆಗೆ ಕಲ್ಲೆಸಿಯಲ್ಲ, ಐ ಡೋಂಟ್ ಕೇರ್ ಎಂದು ಕೌಂಟರ್ ಕೊಟ್ಟ ಮಾಡೆಲ್ ಸೋನು ಶೆಟ್ಟಿ. ರೌಡಿ ಬಾಸ್ ಫ್ಯಾನ್ಸ್ಗಳಿಗೆ ನಾನು ಡೋಂಟ್ ಕೇರ್, ನಾನು ಕೊಚ್ಚೆಗೆ ಕಲ್ ಹಾಕಲ್ಲ ಅಂತ ಹೇಳಿ ಸೋನು ಶೆಟ್ಟಿ ಅವರು ಹೇಳಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ಮತ್ತೆ ಅಶ್ಲೀಲವಾದ ಕಮೆಂಟ್ ಹಾವಳಿ ಶುರುವಾಗಿದೆ. ನೋಡಿ, ಒಂದು ಹುಡುಗಿಗೆ ಮತ್ತೆ ಅಶ್ಲೀಲವಾದ ಕಮೆಂಟ್ ಅನ್ನ ಹಾಕಕ್ ಶುರುವಾಗಿದ್ದಾರೆ. ಈಗಾಗಲೇ ಒಂದಷ್ಟು ದಚ್ಚು ಫ್ಯಾನ್ಸ್ಗಳನ್ನ ಪೊಲೀಸರು ಹಿಡ್ಕೊಂಡು ಹೋಗಿ ಬೆಂಡೆತ್ತಿದ್ದಾರೆ. ಈಗ ಮತ್ತೆ ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ಅವರ ಹಳೆ ಚಾಳಿಯನ್ನೇ ಶುರು ಹಚ್ಕೊಂಡಿರುವಂಥದ್ದು. ಮತ್ತೆ ಒಂದು ಹೆಣ್ಣು ಮಗಳಿಗೆ ಕೆಟ್ಟವಾದ ಕಮೆಂಟ್ಗಳನ್ನ ಹಾಕ್ತಿರುವಂಥದ್ದು. ಯಾಕೆ ಕಮೆಂಟ್ ಅನ್ನ ಹಾಕ್ತಿದ್ದಾರೆ ದರ್ಶನ್ ಅಭಿಮಾನಿಗಳು? ಯಾಕೆ ಸೋನು ಶೆಟ್ಟಿ ಅವರಿಗೆ ಕಮೆಂಟ್ ಹಾಕ್ತಿದ್ದಾರೆ? ಏನಕ್ಕೆ ಹಾಕ್ತಿದ್ದಾರೆ ಅಂತಂದ್ರೆ, ಅವರು ಸುದೀಪ್ ಅವರ ಅಪ್ಪಟ ಅಭಿಮಾನಿ, ಕಟ್ಟ ಅಭಿಮಾನಿ ಸುದೀಪ್ ಅವ್ರಿಗೆ. ಸೊ ಆ ಅಭಿಮಾನಿ ಅಂದ್ರೆ ಅವರ ಅಭಿಮಾನ ಸುದೀಪ್ ಅವ್ರ ಮೇಲೆ ಇದೆ ಅಂತ ಹೇಳಿ ಈ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದಾರಾ? ಅದಕ್ಕೆ ಅವರೇ ಉತ್ತರವನ್ನ ಕೊಡಬೇಕು. ಆದ್ರೆ ಅಭಿಮಾನ ಏನಿದೆ ಅದು ಮನಸ್ಸಲ್ಲಿ ಇರಬೇಕು. ಈ ತರ ಫ್ಯಾನ್ಸ್ ವಾರ್ ಮಾಡ್ಕೊಂಡು ಕೆಟ್ಟ ಕಮೆಂಟ್ ಮಾಡ್ಕೊಂಡು ಒಬ್ರನ್ನ ನಿಂದಿಸೋದ್ರಿಂದ ಏನ್ ಸಿಗುತ್ತೆ ನಿಮ್ಗೆ? ಅದು ಒಂದು ಹೆಣ್ಣು ಮಗಳಿಗೆ ಕೆಟ್ಟ ಕಮೆಂಟ್ ಹಾಕ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿಗಳು ಹೇಗಿರಬೇಡ, ಯಾವ ರೀತಿಯಾದ ಒಂದು ಮನಸ್ಥಿತಿ ಇರಬೇಡ. ನೀವು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬೇಕಂತಲೇ ಹಿಂಗ್ ಮಾಡ್ತಿದ್ದೀರಾ, ಅಥವಾ ನೀವು ದರ್ಶನ್ ಅವರ ಒರಿಜಿನಲ್ ಅಭಿಮಾನಿನ ಅಥವಾ ಡೂಪ್ಲಿಕೇಟ್ ಅಭಿಮಾನಿನ, ಅದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಅಭಿಮಾನಿ ನಾನು, ನನಗೆ ಅವ್ರ ಮೇಲೆ ಅಭಿಮಾನ ಇದೆ, ನಾನು ಏನು ಮಾಡಿದ್ರು ನಡೆಯುತ್ತೆ, ಹೇಗೆ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಅಂದರೆ ನಿಮ್ಮ ಮಾತು, ನಿಮ್ಮ ಒಂದು ಬಿಹೇವಿಯರ್ ಆ ರೀತಿ ಇರುವಂಥದ್ದು, ನಿಮ್ಮ ವರ್ತನೆ ಆಗಿದೆ. ದರ್ಶನ್ ಅವರು ನೇರ ನುಡಿ, ಅವರು ಎಲ್ಲ ಖಡಕ್ಕಾಗಿ ಡೈರೆಕ್ಟಾಗಿ ಹೇಳ್ತಾರೆ, ನಾವು ಅವ್ರ ಥರನೇ ದರ್ಶನ್ ಅವ್ರ ಥರನೇ ಅಂತ ಹೇಳಿ ಅಭಿಮಾನಿಗಳಿಗೆ ಒಂಥರ ಕ್ರೇಜು. ನಾನು ದರ್ಶನೇ, ನಿಜ ಜೀವನದಲ್ಲಿ ನಾನು ದರ್ಶನೇ ಅಂತ. ಇವಾಗ ಸಿನಿಮಾಗಳನ್ನೆಲ್ಲ ನೋಡಿ, ದರ್ಶನ್ ಅವರ ಪಿಕ್ಚರ್ಗಳನ್ನೆಲ್ಲ ನೋಡಿ ಎಲ್ಲ ಇನ್ಸ್ಪೈರ್ ಆಗಿಬಿಟ್ಟಿರ್ತಾರೆ. ದರ್ಶನ್ ಅವರು ಹೇಗಿರ್ತಾರೆ ಸಿನಿಮಾಗಳಲ್ಲಿ, ಖಡಕ್ ಮಾತು, ಒಂಥರ ರಗಡ್ ಲುಕ್ಕು, ರಗಡ್ ಸ್ಟೈಲು ಆ ಥರ ಎಲ್ಲ ಇರುತ್ತಲ್ಲ, ಆ ಸಿನಿಮಾಗಳನ್ನ ನೋಡಿ ಇವ್ರ ಅಭಿಮಾನಿಗಳಿಗೂ ಅದೇ ಹುಚ್ಚು ಮೈಗತ್ಬಿಟ್ಟಿದೆ ಅನ್ಸುತ್ತೆ. ಯಾರೇ ಏನು ಮಾಡ್ತಿದ್ರು ಎಲ್ಲದಕ್ಕೂ ಹೋಗಿ ಕಡ್ಡಿ ಅಳ್ಳಾಡ್ಸೋದು, ನಮ್ಮದು ಎಲ್ಲಿರಲಿ, ನಾನು ಎಲ್ಲಾದ್ರೂ ಒಂದು ಮೂಗ್ ತುರಿಸ್ಬೇಕಲ್ಲ ಅಂತ ಹೇಳಿ ಮೂಗ್ ತುರಿಸೋದು. ಅಂದರೆ ಬೇರೆಯವರ ಜೀವನದಲ್ಲಿ ಮೂಗ್ ತುರಿಸುವಂಥ ಒಂದು ಚಾಳಿ ಇರೋದು. ಅಂದರೆ ಸೋ ಕಾಲ್ಡ್ ನಾನು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಳ್ಳುವಂಥ ಡೂಪ್ಲಿಕೇಟ್ ಅಭಿಮಾನಿಗಳಿಗೆ ಅಂತ ನಾನು ಹೇಳ್ತೀನಿ. ಅವರಲ್ಲೂ ಒಂದಷ್ಟು ಅಭಿಮಾನಿಗಳು ಒಳ್ಳೊಳ್ಳೆ ಅಭಿಮಾನಿಗಳಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳಲ್ಲೂ. ಇನ್ನು ಕೆಲವೊಬ್ರು ಅವರ ಹೆಸರನ್ನ ಹೇಳ್ಕೊಂಡು ನಾನು ಅಭಿಮಾನಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಕಮೆಂಟ್ ಮಾಡೋರ ಸಂಖ್ಯೆನೇ ಜಾಸ್ತಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಖಾಲಿ ಕೂತಿರೋರು, ಖಾಲಿ ಪಲಾವ್ಗಳಂತ ಹೇಳ್ತಾರಲ್ಲ, ಹಾಗೆ ಮಾಡೋಕ್ಕೇನು ಕೆಲಸ ಇರಲ್ಲ, ಸುಮ್ಮನೆ ಇವ್ರ ಪೋಸ್ಟ್ಗೆ ಹೋಗಿ ಕಮೆಂಟ್ ಹಾಕೋದು. ಕಂಡೋರ್ ಸೈಟಲ್ಲಿ ಮನೆ ಕಟ್ಕೋತಾರಲ್ಲ ಹಂಗೆ ಇವ್ರು ಕಂಡೋರ್ ಕಮೆಂಟ್ ಬಾಕ್ಸಲ್ಲಿ ಬಂದು ಇವ್ರ ಬೆಳೆಗಳನ್ನ ಬೇಯಿಸ್ಕೊಳ್ಳೋದು. ಇವ್ರಿಗೆ ಏನಿದೆ ಒಂದು ಕಮೆಂಟ್ ಹಾಕುವಂಥ ಒಂದು ಹುಚ್ಚೇನಿದೆ ಆ ಹುಚ್ಚನ್ನ ತೀರಿಸ್ಕೊಳ್ಳುವಂಥದ್ದು. ಅದರಲ್ಲಿ ಆ ಹುಡುಗಿ ಏನೋ ಅವ್ರ ಜೀವನ ಅವ್ರು ನಡೆಸ್ಕೊತಾರಪ್ಪ. ಆ ಸೋನು ಅವರು ಮಾಡೆಲ್ಲು, ಅವ್ರದ್ದು ಹೆಂಗೋ ಅವರು ಒಂದು ಲೈಫ್ ನಡೆಸ್ಕೊತಾರೆ, ಅವ್ರೇನೋ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ಕೆಲಸ. ನೀವು ಕೆಟ್ಟ ಕಮೆಂಟ್ ಹಾಕೋದು, ಜೀವ ಬೆದರಿಕೆ ಹಾಕೋದು, ಆ ಥರ ಎಲ್ಲ ಕಮೆಂಟ್ ಯಾಕೆ ಮಾಡಬೇಕು? ಏನು ಸಿಗುತ್ತೆ ನಿಮ್ಗೆ ಅದರಿಂದ? ಇನ್ನು ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಸೋನು ಶೆಟ್ಟಿ ಅವರು ನಮ್ಮ ಜೊತೆಗೆ ಲೈನಲ್ಲಿದ್ದಾರೆ. ಬನ್ನಿ ಮಾತಾಡೋಣ. ಏನು ವಿಷಯ, ಆ್ಯಕ್ಚುಲಿ ಏನು ನಡೀತು, ಯಾಕೆ ಅವರು ಕಮೆಂಟನ್ನು ಆ ರೀತಿ ಹಾಕ್ತಿದ್ರು, ಆ್ಯಂಡ್ ಅದಕ್ಕೆ ಇವ್ರು ಯಾವ ರೀತಿಯಾಗಿ ರಿಪ್ಲೈನ ಕೊಟ್ಟಿದ್ದಾರೆ, ಇನ್ನು ಮುಂದೆ ಇದನ್ನು ಯಾವ ರೀತಿಯಾಗಿ ತೊಗೊಂಡು ಹೋಗ್ತಾರೆ ಅದನ್ನು ಅವ್ರ ಹತ್ರನೇ ಕೇಳೋಣ. ಹಲೋ ಸೋನು ಅವರೇ, ನಮಸ್ತೆ. ನಮಸ್ತೆ, ಹೇಳಿ. ಎಸ್, ನಾನು ನಿಮ್ಮ ವಿಡಿಯೋ ನೋಡ್ತಿದ್ದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗ್ತಿದೆ, ಫುಲ್ ಗರಂ ಆಗಿ ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ನೀವು ಕ್ಲಾಸ್ ತಗೊಂಡಿದ್ದೀರಾ. ಏನಾಯ್ತು, ಏನು ವಿಷಯ? ಅದು ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡಿ ನಂಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಯಾವ ತರ ಇದೆ ಅಂದ್ರೆ ಕಮೆಂಟ್, ಅದು ನಾನು ನೋಡಕ್ಕೂ ಆಗ್ತಾ ಇಲ್ಲ, ಅಷ್ಟು ಕಷ್ಟವಾಗಿ ಮಾಡ್ತಾ ಇದ್ದಾರೆ ಕೀಳ್ ಮಟ್ಟದ ಜನ. ನಾನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದೀನಿ, ನೋಡ್ಬೋದು ನೀವು. ಮತ್ತೆ ಟ್ಯಾಗ್ ಮಾಡಿರೋದು ಕೂಡ ಇದೆ. ಒಂದ್ಸತಿ ನಾನು ಪ್ರೊಫೈಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರು ಯಾವ ತರ ಎಲ್ಲ ನನಗೆ
ಕಮೆಂಟ್ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಕೆಟ್ಟದಾಗಿ ಎಲ್ಲ ಗೊತ್ತಾಗುತ್ತೆ. ನೋಡಿ ಒಂದ್ಸತಿ ನಾವು ಪ್ರೊಫೈಲ್ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಈ ತರ ಎಲ್ಲ ಮಾಡ್ತಿದ್ದಾರೆ. ಸೊ ನಾನು ಸೈಬರ್ ಕಂಪ್ಲೇಂಟ್ ಮಾಡ್ಬೇಕಂತ ಇದ್ದೀನಿ. ನಾನು ಇಷ್ಟ ದಿನ ಮಾಡಬಾರ್ದು ಅಂತ ಇದ್ದೆ. ಸೊ ಹೀಗೆಲ್ಲ ಇನ್ನೂ ಕಂಟಿನ್ಯೂ ಜಾಸ್ತಿನೇ ಆಗ್ತಾ ಇದೆ. ಸೊ ಆಗಿದ್ಮೇಲೆ ನಾನು ಸೈಬರ್ ಕಂಪ್ಲೇಂಟ್ ಮಾಡ್ಬೇಕಂತ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ನೀವು ಯಾಕೆ ಹೋಗ್ಬಿಟ್ಟು ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೊಡಬಾರ್ದು? ಹೆಣ್ಮಕ್ಳಿಗಂತಾನೆ ಇರುವಂತ ಆಯೋಗ ಅದು, ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಹೋಗಿ ಕೊಡಿ ಕಂಪ್ಲೇಂಟನ್ನ. ಈಗ ರಮ್ಯ ಅವ್ರು ಹೆಂಗೆ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಕಂಪ್ಲೇಂಟನ್ನೆಲ್ಲ ಕೊಟ್ಟು, ಈಗ ಯಾರ್ಯಾರು ಕೆಟ್ಟ ಕಮೆಂಟ್ ಹಾಕಿದ್ರು, ಯಾರು ಬೆದರಿಕೆ ಹಾಕಿದ್ರು, ರೇಪ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳಿ ಬಾಳ ಬಿಚ್ಚಿದ್ರು, ಅವ್ರ ಬಾಳನ್ನೆಲ್ಲ ಕಟ್ ಮಾಡಿದ್ದಾರೆ. ನೀವ್ ಯಾಕೆ ಹಂಗೆ ಮಾಡಬಾರ್ದು? ಮಾಡಿ ಹಂಗೆ. ಯಾ ಮಾಡ್ತೀನಿ ನಾನು. ಏನಕ್ಕೆ ಸುಮ್ಮನೆ ಅಲ್ಲಿವರೆಗೂ ಹೋಗೋದು? ಈ ತರ ಜನ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಈ ತರ ಜನ ಇರ್ತಾರೆ ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಸೊ ಇವಾಗ ನನ್ಗೆ ಜೀವ ಬೆದರಿಕೆ ಕೂಡ ಆಗ್ತಿದ್ದಾರೆ. ಅಂದ್ರೆ ಅದು ಆ ವಿಡಿಯೋ ಡಿಲೀಟ್ ಆಗಿಲ್ಲ ಅಂದ್ರೆ ನಿಮ್ನ ಆಮೇಲೆ ನೋಡ್ಕೋತೀನಿ ಆ ತರ ಇದ್ರ ಅಂತ ಆಗ್ತಿದ್ದಾರೆ. ಸೊ ಅದು ನಾನು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಆಗಲ್ಲ. ಸೊ ನಾ ಮಾರ್ನಿಂಗ್ ಸೈಬರ್ ಕಂಪ್ಲೇಂಟ್ ಮಾಡ್ಬೇಕಂತ ಇದ್ದೀನಿ. ಸೊ ನೋಡೋಣ, ನಿರ್ಧಾರ ತಗೊಂತಾ ಇದ್ದೀನಿ. ತಗೊಳ್ಳಿ, ಹೆದರ್ಕೋಬೇಡಿ, ನಿರ್ಧಾರ ತಗೊಳ್ಳಿ. ಇವಾಗ ಯಾರ್ಯಾರು ಕೆಟ್ಟ ಕಮೆಂಟ್ ಆಗ್ತಿರ್ತಾರೆ ಅವರೆಲ್ಲ ಒರಿಜಿನಲ್ ದರ್ಶನ್ ಅವ್ರ ಫ್ಯಾನ್ಸ್ಗಳಾಗಿರಲ್ಲ. ಈ ಖಾಲಿ ಪಲಾವ್ಗಳು, ಖಾಲಿ ಪೋಲಿಗಳು ಅಲ್ಲಿ ತಿರ್ಕೊಂಡಿರೋರು ಅಂತವ್ರೆ ಹಾಕೋದಂತ ಕಮೆಂಟ್ಗಳನ್ನ ಮಾಡಕ್ ಬರೋ ಕೆಲಸ ಇಲ್ದವ್ರು. ಕೊಡಿ ಕಂಪ್ಲೇಂಟ್. ಯಾ ಸೈಬರ್ ಕಂಪ್ಲೇಂಟ್ ಕೊಟ್ರೆ ಗೊತ್ತಾಗುತ್ತೆ ದರ್ಶನ್ ಫ್ಯಾನ್ಸ್ ಇಲ್ಲಾಂದ್ರೆ ಯಾರು ಏನು ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಗೊತ್ತಾಗಲ್ಲ ಯಾರು ಅಂತ. ಮೇ ಬಿ ನನಗೆ ಜೈ ಡಿ ಬಸ್ ಅಂತ ಹಾಕೊಂಡೇ ಆಗ್ತಾ ಇರೋದು. ಅಂದ್ರೆ ಅವ್ರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ. ನನಗ ಅನ್ಸುತ್ತೆ ಅವರ ಫ್ಯಾನ್ಸೇ, ಅವ್ರ ಕೊರ್ಕಿ ಫ್ಯಾನ್ಸೇ ಅಂತ ಅನ್ಸುತ್ತೆ. ಒಂದ್ಸತಿ ನೀವು ನನ್ನ ಪ್ರೊಫೈಲ್ ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಯಾರು ಇರ್ಬೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾರು ಅಂತ. ಓಕೆ, ನಾನು ಚೆಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಅಂದ್ರೆ ಯಾಕೆ ಅವರು ಆ ರೀತಿಯಾಗಿ ಕಮೆಂಟ್ ಅನ್ನ ಹಾಕ್ತಿದ್ರು? ಏನಕ್ಕೆ, ಎಲ್ಲಿಂದ ಶುರುವಾಯ್ತು ಈ ಒಂದು ವಾರು? ಮೇ ಬಿ ಹಂಗೆ ಸೀರಿಯಸ್ಲಿ ರೀಸನ್ ಗೊತ್ತಿಲ್ಲ. ರೀಸನ್ ಬಂದು ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಅಂದ್ರೆ, ಈಗ ನಾನು ಸುದೀಪ್ ಫ್ಯಾನ್ಸ್ ಅವ್ರಿಗೆ ಇರುತ್ತೆ ಅಲ್ವಾ? ಹಲೋ, ಅದೇ ನಿಮ್ ವಾಯ್ಸ್ ಇನ್ನೊಂದ್ಸತಿ ಅದೇ ಕರೆಕ್ಟ್ ಆಗಿ ಕೇಳಿಸ್ಲಿಲ್ಲ, ಇನ್ನೊಂದ್ಸತಿ ಹೇಳಿ. ಅವ್ರವ್ರ ಅಭಿಮಾನ ಅವ್ರಿಗಿರುತ್ತೆ. ಈಗ ನಂಗೆ ಸುದೀಪ್ ಇಷ್ಟ, ಆತರ ಅವ್ರವ್ರ ಅಭಿಮಾನ, ಅವ್ರವ್ರ ಹೀರೋ ಅವ್ರಿಗೆ ಇಷ್ಟ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಮೇ ಬಿ ಅವ್ರಿಗೆ ನಾ ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದ ಮೇ ಬಿ ಈ ತರ ಏನಾದ್ರು ಮಾಡ್ತಿದಾರ ಅಂತಾನು ಅನ್ಸ್ತಿದೆ. ಫ್ಯಾನ್ ಆಗಿರೋದ್ರಿಂದ ಅವರು ದರ್ಶನ್ ಅವ್ರ ಫ್ಯಾನ್ ಆಗಿರೋದ್ರಿಂದ ಮತ್ತೆ ಅಂದ್ರೆ ನಿಮ್ಗೆ ಕೆಟ್ಟದಾಗಿ ಕಮೆಂಟ್ ಅನ್ನ ಹಾಕ್ತಿದ್ದಾರೆ ಅಂತ. ಯಾ ಶೂರ್, ಮೇ ಬಿ ಇರ್ಬೋದು. ಮತ್ತೆ ಬೇರೆ ಏನು ಅಂದ್ರೆ ನಿಮ್ಗೂ ಅವ್ರಿಗೂ ಏನು ನಡೆದಿ ಅಂದ್ರೆ ಏನು ಮಾತಿನ ಚಕಮುಕಿ ನಡೆದಿಲ್ಲ, ಮಾತುಗಳೇನಾಗಿಲ್ಲ? ನೀವು ದರ್ಶನ್ ಬಗ್ಗೆ ಏನಾದ್ರು ಮಾತಾಡಿದ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ? ಇಲ್ಲ ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ರೇಣುಕಾಸ್ವಾಮಿ ಅವರು ನನಗೆ ಈ ತರ ಅಶ್ಲೀಲವಾಗಿ ಸಂದೇಶ ಕಳಿಸಿದಾಗ ನಾನೇ ಅವ್ರ ಪರ ಮಾತಾಡಿದ್ದೀನಿ. ಅವಾಗ ಈ ತರ ಗೌತಮ್ ಅಕೌಂಟ್ ಇಂದ ರೇಣುಕಾಸ್ವಾಮಿ ಅವರು ನನಗೂ ಅಶ್ಲೀಲವಾಗಿ ಸಂದೇಶ ಕಳಿಸಿದ್ರು ಎಲ್ಲ. ಆ ನಿಟ್ಟಿನಲ್ಲಿ ನಾನು ಕೂಡ ದರ್ಶನ್ ಪರನೇ ಮಾತಾಡಿದ್ದೀನಿ. ಸೊ ಇವಾಗ ನನಗೇನೆ ಈ ತರ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಮತ್ತೆ ಜನ ಅಂತ ಗೊತ್ತಾಗ್ತಾ ಇದೆ. ಏನು ಮಾತಾಡಕ್ ಆಗಲ್ಲ. ಸ್ವಲ್ಪ ನಾನು ಔಟ್ಸೈಡ್ ಇರೋದ್ರಿಂದ ಏನು ಮಾತಾಡಕ್ ಆಗ್ತಿಲ್ಲ. ಓಕೆ ಸೋನು ಅವರೇ, ಬಟ್ ಕಂಪ್ಲೇಂಟ್ ಕೊಡಿ. ಯಾರ್ಯಾರು ಹಂಗೆಲ್ಲ ಕಮೆಂಟ್ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ಸ್ ತಗೊಳ್ಳಿ ಪೊಲೀಸ್ ಅವರು. ಸೊ ಈಗ ಏನಕ್ಕೆ ಹೆದರ್ಕೋಬೇಕು? ಕಾನೂನು ಸ್ಟ್ರಾಂಗ್ ಆಗಿದೆ, ತಲೆ ಕೆಡಿಸ್ಕೋಬೇಡಿ. ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋ ಥರ ಇದೇ ರೀತಿ ಒಂದು ಆಟಿಟ್ಯೂಡ್ನ ಮೇಂಟೈನ್ ಮಾಡಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸೋನು ಅವ್ರಿಗೆ ಯಾವ ರೀತಿಯಾಗಿ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿ. ಸೋನು ಶೆಟ್ಟಿ ಅವರು ನಾನು ನಾಳೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕೊಟ್ರೆ ಎಲ್ಲರ ಬಾಲ ಮತ್ತೆ ಕಟ್ಟಾಗುತ್ತೆ. ಇವಾಗ ಹೇಗೆ ರಮ್ಯ ಅವ್ರು ಕಂಪ್ಲೇಂಟ್ ಕೊಟ್ಟು ಒಂದಷ್ಟು ಜನ ಒಳಗಡೆ ಹಾಕ್ಸಿದ್ದಾರೆ, ಹಂಗೆ ಆಗುತ್ತೆ. ಸುಮ್ಮನೆ ನೀವು ಫ್ಯಾನ್ಸ್ ಅನ್ಕೊಂಡು ಇವಾಗ ಜೈಲಲ್ಲಿ ಹೋಗಿ ಮುದ್ದೆ ಮುರ್ಕೊಂಡು ಕುತ್ಕೋಬೇಕು. ಹಂಗೆ ಮಾಡ್ಕೊತಿದ್ದೀರಾ ನೀವೆಲ್ಲ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೀವೇ ಅದನ್ನ ಹೆಂಗೆ ಕಟ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.